ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ನನ್ನ ಮೊದಲನೇ ವಿಡಿಯೋ ಆಲ್ರೆಡಿ ವೀಕ್ಷಣೆ ಮಾಡಿದ್ರಿ ಅಂತ ಅನ್ಕೋತೀನಿ. ಕೆಂಗೂರಿ ನಾನು ಮೊದಲನೇ ಬ್ಯಾಚ್ ತಂದಿದ್ದು, ಎರಡನೇ ಬ್ಯಾಚ್ ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ. ಇದು ನನ್ನ ಮೂರನೇ ಬ್ಯಾಚು, ಬಕ್ರೀದ್ ಬ್ಯಾಚು ಅಂತಲೇ ಸಾಕಾಣಿಕೆ ಮಾಡಿರೋಂಥ ಬ್ಯಾಚು. 3 ತಿಂಗಳು ಮಾಡಿ 3 ತಿಂಗಳು ಸಾಕಾಣಿಕೆ ಮಾಡಿ ಮಾರಿ ಇರ್ತಕ್ಕಂಥ ಬ್ಯಾಚು. ನೋಡಿ, ಬಕ್ರೀದಲ್ಲಿ 1000 ರೂಪಾಯಿ ಮಟನ್ ಆಗುತ್ತೆ. ಖಂಡಿತವಾಗಿ 1000 ರೂಪಾಯಿಗೂ ಮಾರಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ಟು ಕೆಲವು ಮರಿಗಳನ್ನ ನಾನು ಮಾರಿದ್ದು, ಇನ್ನು ಬೇರೆ ಮರಿಗಳನ್ನ ನಾನು ಮಾರೋಕ್ಕೆ ಸಾಧ್ಯ ಆಗಲಿಲ್ಲ. ಏಕೆಂದರೆ ಈ ಸಲ ಬಕ್ರೀದ್ ಹಬ್ಬ ನಾವು ಹೇಳ್ಕೊಂಡಷ್ಟು ಏನು ಮರಿಗಳು ಸೇಲ್ ಆಗಲಿಲ್ಲ. ನನ್ನ ಫಾರ್ಮಲ್ಲಿರೋವು ನನ್ನ 4 ಮರಿಗಳನ್ನ 24,000 ರೂಪಾಯಿ ಹಂಗೆ ಮೈಸೂರಿಂದ ಬಂದು ನನ್ನ ಫಾರ್ಮಿಗೆ ಬಂದು ವಿಡಿಯೋ ಹಾಕಿದ್ದೆ, ಅಲ್ಲಿಂದ ಬಂದು ತಗೊಂಡೋದ್ರು. ನಾವೇ ತಗೊಂಡೋದು ಇಲ್ಲಿಂದ ಮೈಸೂರಿಗೆ ಮರಿ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದೋ. LIC ಆಫೀಸ್ ಮುಂದೆ ಇತ್ತು. ಈಗ ಅಲ್ಲಿ ಆರ್ಚ್ ಹತ್ರ ಮಾಡಿದ್ದಾರೆ, ಅಲ್ಲೇ ಸ್ವಲ್ಪ ಮುಂದೆ ರೈಟ್ ಸೈಡ್ಗೆ. ನೋಡಿ, ಬಕ್ರೀದಲ್ಲಿ ನಾವು ಸುಮಾರು ದುಡ್ಡು ಸಿಗುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಈ ಸಲ ಬಕ್ರೀದಲ್ಲಿ ನನಗಾಗಿದ್ದ ಅನುಭವ ಪ್ರಕಾರ ಅವರು ಬಾಯಿಗೆ ಬಂದಂಗೆ ರೈಟು ಕೇಳಿದ್ರು. ಯಾಕೆಂದರೆ ನಾನು ಮರಿ ತೆಗ್ದಿದ್ದೆ ಒಂದು ಮರಿಗೆ ತಲಾ ಇಲ್ಲಿಗೆ ಬಂದು 13,000 ಬಿದ್ದಿತ್ತು. 3,000 ರೂಪಾಯಿ ಅವು ಖರ್ಚನ್ನು ಅದ್ರ ಮೇಲೆ ಹಾಕಿದ ಫೀಡಿನ ಖರ್ಚು. ಆದರೆ ಅವರು ಕೇಳ್ತಿದ್ದಿದ್ದು ಒಂದು ಮರಿ 12,000 13,000. ಸಿಕ್ಕಾಬಟ್ಟೆ ಬೇಜಾರಾಯಿತು. ಯಾಕೆ ಅಂದರೆ ಒಂದು ಮರಿಗೆ ನನಗೆ 15,500ದಿಂದ 16,000 ರೂಪಾಯಿ ಖರ್ಚು ಬಿದ್ದಿತ್ತು. ಆದರೆ ಅವ್ರು ಕೇಳ್ತಿದ್ದಿದ್ದು ಒಂದು ಮರಿಗೆ 13,000 14,000. ನನ್ನ ಖರ್ಚಿಗೂ ಅದು ಕೇಳ್ತಿರ್ಲಿಲ್ಲ. ಸಿಕ್ಕಾಬಟ್ಟೆ ಬೇಜಾರಾಯಿತು. ಯಾಕೆ ನಾನು ಅಂದ್ಕೊಂಡಿದ್ದು ನನ್ನ 4 ಮರಿಗಳು 24,000ಕ್ಕೆ ಹೋಗಿದ್ದಾವೆ ಅಂದರೆ ಅವರೇಜು ಸಣ್ಣ ಅಥವಾ ಮೀಡಿಯಮ್ಗಿರೋ ಎಲ್ಲ ಸೇರಿ ಒಂದು 20,000ಕ್ಕೆ ನನ್ನವೆಲ್ಲ ಹೋಗ್ತವೆ ಅಂತ ನಾನು ಭಾವಿಸಿದ್ದೆ, ಉಳಿದಿರೋವು 4 ಹೊರತುಪಡಿಸಿ. ಆದರೆ ಮೈಸೂರಲ್ಲಿ ಕೇಳೋರೇ ಇಲ್ಲ ಮರಿಗಳನ್ನ. ಬಾಯಿಗೆ ಬಂದಂಗೆ ಕೇಳ್ತಾರೆ. ಆಫ್ ರೇಟಿಗೆ ಚೀಪ್ ರೇಟ್ ಅಂತಾರಲ್ಲ, ಆ ರೇಟಿಗೆ ಕೇಳ್ತಾರೆ. ಸುಮ್ಮನೆ ಕೊಟ್ಟು ಬರ್ಬೇಕು ಅಷ್ಟೇ, ಲಾಭ ಅಲ್ಲ ನಷ್ಟಕ್ಕೆ ಕೊಟ್ಟು ಬರಬೇಕು. ನೋಡಿ, ನನ್ನ ಮರಿಗಳು ಎಲ್ಲ ತಗೋಗಿ ಯಾರೂ ಕೇಳೋರಿಲ್ಲ, ಮರಿಗಳನ್ನೇ ಕೇಳೋರಿಲ್ಲ. ಕೇಳಿದ್ರೆ ನಮ್ಮ ಖರ್ಚು ಏನು ಮಾಡಿದ್ದೀವಿ ಅದು ಒಳಗಡೆ ಕೇಳ್ತಾವ್ರೆ. ತುಂಬ ಬೇಜಾರಾಯ್ತು ಈ ಸಲ ಬಕ್ರೀದಲ್ಲಿ ನಾನು 4 ಮರಿಗಳನ್ನ ಮಾರಿದೆ. ಜೊತೆಗೆ ಇನ್ನೂ ನಮ್ಮ ಇಲ್ಲಿ ನಿಯರ್ ಸಂತೆಗೆ ಆವ್ರೇಜು 17,000ದಂಗೆ ಹಸಿ ಮಾರಿದೆ. ಇನ್ನು ಮಿಕ್ಕಿದವು ನೋಡಿ, ಇವೇ 4 ಮರಿಗಳು. ಈ 4 ಮರಿಗಳು 24,000ದಂಗೆ ನಾನು ಮಾರಿದ್ದೀನಿ. ಇನ್ನು ಮಿಕ್ಕಿದವು ಇಲ್ಲಿ 5 ಮಾರಿದೆ. ಇನ್ನೂ ನನ್ನ ಹತ್ರ 7 ಮರಿಗಳನ್ನ ಇನ್ನೂ ನನ್ನ ಫಾರ್ಮಲ್ಲಿ ಇದ್ದಾವೆ, ಈಗಲೂ ಇದ್ದಾವೆ. ಯಾಕೆಂದರೆ ರೈಟು ಸೂಕ್ತ ಆಗಲಿಲ್ಲ.